ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬೆಳಗಿನ ಪಾಠದಾಗ ಏನಾಗಿತ್ತು? ಎಲ್ಲ ಶಬ್ದಗಳನ್ನು ತಿಳ್ಕೊಂಡಿ ನಾವು ಮೊದಲನೇದೊಳಗೆ. ಯಾವ ಜೀವನ ಪುಣ್ಯ ಸ್ವರ್ಗ ಸುಖದ ಪುಣ್ಯ ತೀರಿದ ಮೇಲೆ ಅವನ್ನೇನ್ ಮಾಡ್ತಾರ? ಪುನಃ ಭೂಲೋಕಕ್ಕೆ ಕಳಿಸ್ತಾರ. ಕಳಿಸೋ ಕಾಲಕ್ಕೆ ಮೊದಲನೇ ಅಗ್ನಿ ಯಾವುದು? ಸ್ವರ್ಗದಲ್ಲಿರುವಂತಹ ನಾರಾಯಣ ಎಂಬ ಹೆಸರಿನ ಅಗ್ನಿ. ಆ ಸ್ವರ್ಗ ಎಂಬುವ ಲೋಕದಲ್ಲಿ ಅಲ್ಲಿರುವ ಪ್ರಾಣದೇವರ ಅಂತರ್ಯಾಮಿಯಾಗಿರುವಂತಹ ನಾರಾಯಣ, ಅವನೇ ಅಗ್ನಿ. ಅವನಿಂದ ಮುಂದೆ ಆಹುತಿ ತಗೊಂಡು ಎಲ್ಲಿ ಹಾಕ್ತಾರ? ಚಂದ್ರಲೋಕಕ್ಕೆ ಹಾಕ್ತಾರ ಅವರು. ಅದಕ್ಕಾಗಿ ಬೆಳಗ್ಗೆ ಆಗ್ಯದ ಅದನ್ನ. ಇನ್ನದ್ರ ಮುಂದ ಎರಡನೇ ಅಗ್ನಿ ಯಾರಪ್ಪ ಅಂದ್ರೆ ಪರ್ಜನ್ಯೋವ ಗೌತಮ ಅಗ್ನಿ. ಸಿಕ್ಕಿದೆಯಾ? ಪರ್ಜನ್ಯ ಅಂತಂದ್ರೆ ಏನು? ಮೇಲ್ ನೋಡ್ಲಿಕ್ಕೆ ಮೋಡ. ಮೋಡಕ್ಕೆ ಫಸ್ಟ್ ಬರ್ಕೊಂಬಿಡ್ರಿ. ಪರ್ಜನ್ಯ ಅನ್ನೋ ಶಬ್ದಕ್ಕೆ ಅರ್ಥ ಬರ್ಕೋಬೇಕು, ಮೋಡ ಅಂತ ಬರ್ಕೋಬೇಕು. ಮೋಡದಲ್ಲಿ ಯಾರಿದ್ದಾರೆ ಅಂತಂದ್ರ ವಾಸುದೇವ ರೂಪ ಇದೆ, ಅವನೇ ಅಗ್ನಿ. ಇದರ ಮುಂದೆ ಉಳಿದದ್ದೆಲ್ಲ ಅರ್ಥ ಬರ್ಕೋತ ಹೋಗೋಣಂತ ಒಂದೊಂದ. ಸರಿ. ಸರಿ ಸರಿ ಸರಿ. ರಾಯರಂತ್ರು ಪರ್ಜನ್ಯ ಅನ್ನೋ ಶಬ್ದಕ್ಕ ಮೇಘ ಚಕ್ರಗತಃ, ಮೇಘ ಮಂಡಲಗಳಲ್ಲಿ ಇದ್ದವನು ವಾಸುದೇವ ಅಂತ ಬರ್ದಾರ. ಬರೇ ಒಂದು ಮೋಡ ಅಲ್ಲ, ಎಷ್ಟು ಮೋಡಗಳು ಅಂತವನೋ ಆ ಎಲ್ಲಾ ಮೋಡಗಳಲ್ಲೂ ಇದ್ದವನು ಅವನೇ ಅಂತ ತಿಳಿದುಕೊಂಡು ಬರೀತಾ ಇದ್ದ. ಇದು ಯಾವಾಗಿದು? ಇದು ಎದಕ್ ಬಂದು ಹೇಳಿರೋಣಂತ. ಸರಿ. ಇದು ಬಂದದ್ದು ಎದಕ್ಕ ಅಂತ ಕೇಳಿದ್ರೆ, ಜೀವನನ್ನ ಎರಡನೇ ಅಗ್ನಿಯೊಳಗೆ ಹಾಕ್ತಾರ. ಆ ಎರಡನೇ ಅಗ್ನಿಯೊಳಗೆ ಯಾರು ತಗೊಂಡ್ಬರ್ತಾರ ಅಂತ ಕೇಳಿದ್ರೆ, ಮೋಡ ಚಕ್ರದಲ್ಲಿರುವಂತಹ, ಮೇಘ ಚಕ್ರಗಳಲ್ಲಿರುವಂತಹ ವಾಸುದೇವ ರೂಪಿ ಪರಮಾತ್ಮ ತಾನು ತೆಗೆದುಕೊಂಡು ತಗೊಂಡ್ಬರ್ತಾನ. ಅಲ್ಲಿ ಇವರೊಂದು ಬಹಳ ಚಂದ ಬರ್ದಾರ. ಯಾರು? ವೇದೇಶ್ ತೀರ್ಥ ಒಂದು ಬಹಳ ಚಂದ ಬರೀತಾರೆ. ಇಷ್ಟೆಲ್ಲ ಆದರೂ ಸಹಿತೇಕ ಮತ್ತ ಆ ಪಂಚರೂಪಗಳಲ್ಲಿ ತಾಯಿ ಗರ್ಭದಾಗ ಮತ್ ಬರ್ಬೇಕಂತ ಅವ ಬಂದಿತ್ತು ನೋಡಿ, ಹೇಳಿದ್ನಲ್ಲ ಹಿಂದ. ಯೋನಿ ಕ್ಲುಪ್ತಿ ವಾಸುದೇವಾತ್. ಯಾರಲ್ಲಿ ಎಲ್ಲಿ ಹುಟ್ಟಬೇಕು ಅಂತ ತಿಳ್ಕೊಂಡು ಅವ ಸಂಕಲ್ಪ ಮಾಡ್ತಾನೆ. ಹೊಟ್ಟಿಯೊಳಗೆ ಆಪರೇಷನ್ ಮಾಡೋರು, ರೆಡಿ ಮಾಡೋರು ಇವರೆಲ್ಲ ಬಂದಿದ್ರು ರೂಪಗಳು ಹಿಂದೆಲ್ಲ. ಐದರೈದಾಗ ಬಂದಿತ್ತು. ಅದಕ್ಕೆ ಹೇಳಿದ್ದೆ ಅದನ್ನ. ಹಂಗ ಅವನ್ನೆಲ್ಲ ಮತ್ತೆ ತಗೊಳ್ರಿ ಅಂತ ಬರೀತಾರೋ. ಸರಿ, ಓಕೆ, ಮುಂದೆ ಹೊಂಡ್ಬರ್ರಿ. ಏನಾಯ್ತು ಈಗ? ಎರಡನೇದ್ದು ಪರ್ಜನ್ಯ ಅಂತದ. ಪರ್ಜನ್ಯ ಅಂತ ದೇವರಿಗೆ ಹೆಸರು. ಯಾಕೆ ಪರ್ಜನ್ಯ ಅಂತ ದೇವರಿಗೆ ಕರೀತಾರ ಅಂತಂದ್ರೆ, ಅದಕ್ಕೊಂದು ಮಾತು ಬರೀತಾರಲ್ಲಿ ಆಚಾರ್ಯರು ಬರ್ದಾರ. ಪರ್ಜನ್ಯ ಅನ್ನೋ ಶಬ್ದಕ್ಕೆ ಇಲ್ಲಿ ಎಲ್ಲೋ ಇರ್ಬೇಕದು. ಪರಂ ಜನಯತಿ ಪರ್ಜನ್ಯ ಅಂತದ ನೋಡ್ರಿ ಇಲ್ಲ ಒಂದ್ ಕಡೆ. ಎಲ್ಲರೂ ಸ್ವರ್ಗಕ್ಕೆ ಬಂದೇ ಬರ್ಬೇಕೇನು ಅಂತಂದ್ರೆ, ಯಾರು ಈ ಇದು ಸತ್ಕರ್ಮಾಚರಣೆಯನ್ನು ಮಾಡಿದವರಿದ್ದಾರೋ ಅವರ ಏನದು ಸ್ವರ್ಗದಲ್ಲಿ ಇರುವಷ್ಟು ಪುಣ್ಯ ಇದೆ ಅವರಿಗೆ. ಅಂತಹ ಪುಣ್ಯವನ್ನು ಉಂಡು ಅನಂತರದ ಕೆಳಗೆ ಬರೋರು ಇವ್ರದು ಅಂತ ಹೇಳ್ಯಾರ. ಹಂಗ ವಾಸ್ತವಿಕವಾಗಿ ಏನು ಮತ್ತ ರಾಕ್ಷಸರಿಗಿದ್ದಾರ ಅವ್ರದೆಲ್ಲ ವಿಚಾರಗಳನ್ನೇನು ತಗೊಂಡಿಲ್ಲ ಇಲ್ಲಿ. ಶಾಸ್ತ್ರದಲ್ಲಿ ಪ್ರಾಯಶಃ ಮೋಕ್ಷ ಯೋಗ್ಯರಾದ ಜೀವರಾಶಿಗಳ ವಿಚಾರ ಇಟ್ಕೊಂಡು ಹೊಂಟಿರ್ಬೇಕಷ್ಟೇ ಕೆಲಸ. ಹಂಗಾದ ಆ ದುರ್ಯೋಧನ ಸ್ವರ್ಗಕ್ಕೆ ಹೋಗ್ಯಾನ ಅಂತದ. ದುರ್ಯೋಧನ ಸ್ವರ್ಗಕ್ಕೆ ಹೋಗ್ಯಾನ ಅಂತದ. ಪುಣ್ಯ ಮಾಡಿದ್ರೆ ಯಾರಿಗಾದ್ರೂ ಲೋಡ್ ಮಾಡ್ಬೇಕು ನೀವು ಫ್ಲೈಟ್ ಟಿಕೆಟ್ ತಗೊಂಡ್ರಿ ಅಂದ್ಮೇಲೆ ಯಾರನ್ನಾದ್ರೂ ಹತ್ಸಬೇಕು ಸರ್. ನೀ ಹೆಂಗ್ ಟಿಕೆಟ್ ತಗೊಂಡಿ ಅಂತ ರೊಕ್ಕ ಕೊಟ್ಟು ತಗೊಂಡಿ ಅಂತ ಹೇಳ್ತಾನ ಅಷ್ಟ. ಅವನು ಹಂಗ ಮಾಡಿದ್ದ. ಯಾರು? ದುರ್ಯೋಧನ ರೊಕ್ಕ ಕೊಟ್ಟು ಪುಣ್ಯ ತಗೊಂಡಿದ್ದ. ಊರಿಗೆ ಬಂದ ಆಚಾರ್ಯ ಎಲ್ಲ ಲಾಕ್ದಾಗ ತಗೊಂಡಿದ್ದ ಟಿಕೆಟ್. ಊರಿಗೆ ಬಂದ ಆಚಾರ್ಯ ಎಲ್ಲ ಹೇಳೋದು, ನಮ್ಮ ಮನೆಗೆ ಬರ್ರಿ ಹೋಮ ಮಾಡಿಸ್ರಿ, ನಮ್ಮ ಮನೆಗೆ ಬರ್ರಿ ಹೋಮ ಮಾಡಿಸ್ರಿ. ಎಲ್ಲ ಪಾಪ ಆಚಾರ ಬರ್ಬೇಕು ಹೋಮ ಮಾಡಿಸ್ಬೇಕು. ಹೋಗೋ ಕಾಲಕ್ಕೆ ದಕ್ಷಿಣೆ ಕೊಡ್ತಿದ್ದ, ಪುಣ್ಯ ತಗೋತಿದ್ದ. ದಕ್ಷಿಣೆ ಕೊಡೋದು ಪುಣ್ಯ ತಗೋತಿದ್ದ. ಹಿಂಗ ಪುಣ್ಯ ತಗೊಂಡು ಸ್ವರ್ಗಕ್ಕೆ ಹೋಗೋ ಸ್ಟೇಜ್ ಬಂತ. ಅದಕ್ಕೆ ಅವ್ನಿಗೆ ಸ್ವರ್ಗಕ್ಕೆ ಕಳಿಸಿದ್ರು. ಗೊತ್ತಾಯ್ತಿಲ್ಲ ಅಂತ ಹೇಳಿ. ಅವನೊಂದು ಬೇರೆ ಸ್ವರ್ಗ ಇತ್ತು, ಮತ್ತೆ ಸ್ಪೆಷಲ್ ಸ್ವರ್ಗ ಇತ್ತು. ಒಂದು ಉಳಿದವರೆಲ್ಲ ಇರೋ ಸ್ವರ್ಗ ಇದ್ದಿಲ್ಲ ಅವಂಗ. ಅಂತ ಸ್ವರ್ಗ ಇತ್ತು, ಅದಕ್ಕೆ ವೀರ ಸ್ವರ್ಗ ಅಂತ ಕರೀತಾರೆ. ಅದಕ್ಕೆ ಅಲ್ಲಿ ಕಳಿಸಿದ್ರು ಅವನು. ಕಳಿಸಿ ಆಮೇಲೆ ಅಲ್ಲಿಂದ ಮುಂದೆ ಬೇರೆ ಕಡೆ ಕಳಿಸಿದ್ರು. ಹೀಗಾಗಿ ನನ್ನ ಅನಿಸಿಕೆ ಪ್ರಾಯ ಇದು ಸತ್ಕರ್ಮಾಚರಣೆ ಮಾಡಿರುವಂತ. ಯಾಕಂದ್ರೆ ಶ್ರದ್ಧೆಯಿಂದ ಕೂಡಿದವನು ಅಂತ ಹೇಳಿದ ಶಬ್ದವನ್ನ, ಆ ಶ್ರದ್ಧಾ ಶಬ್ದಕ್ಕೆ ರಾಯರು ಬರ್ದಾರ. ಶ್ರದ್ಧಾಪೂರ್ವಂ ಯಜ್ಞಾದಿ ಕರ್ತಾರಂ ಅನ್ನೋ ಶಬ್ದ ಬರ್ದಾರ ಅಂತ ಹೇಳಿದ್ದೆ ನಾನು ಅವಾಗ. ಸರಿ, ಮುಂದೆ ಹೋಗೋಣಂತ. ಆಗ ಆಯ್ತಾ? ಪರ್ಜನ್ಯ ಅಂತನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಹೆಂಗ ವಾಸುದೇವ ರೂಪಿ ಪರಮಾತ್ಮ ಅದೀಗ ಕ್ರಮವಾಗಿ ರೂಪಗಳ ಕ್ರಮದಲ್ಲಿ ವಾಸುದೇವ ಬಂದಿದ್ದಾನೆ. ಪರ್ಜನ್ಯ ಅಂತ ಯಾಕೆ ಕರೀತಾರ ಅವಂಗಂದ್ರ ಪರಂ ಜನಯತಿ ಇತಿ ಪರ್ಜನ್ಯ. ಹೆಂಗ್ ಬರ್ಕೋಬೇಕು ಅದನ್ನ? ಪರಂ ಜನಯತಿ ಇತಿ ಪರ್ಜನ್ಯ. ಪರಂ ಅಂದ್ರ ಬೇರೆಯವರು ಅಂತ ಅರ್ಥ. ಬರ್ಕೊಳ್ರಿ ಮೊದಲು. ಪರಂ ಜನಯತಿ ಇತಿ ಪರ್ಜನ್ಯ ಅಂತ ಬರ್ಕೊಂಡ್ಬಿಡ್ರಿ.
ಆಮೇಲೆ ಮುಂದೆ ನೋಡಂತ. ಪರಂ ಅನ್ನೋ ಶಬ್ದಕ್ಕೆ ಭಿನ್ನರಾದ ಅಂತ ಬರ್ಕೊಳ್ರಿ, ಬ್ರಾಕೆಟ್ ಒಳಗ ತನ್ನಿಂದ ಭಿನ್ನರಾದ ಅಂತ ಮತ್ತೆ ಬರ್ಕೊಳ್ರಿ, ಅಂದ್ರೆ ಅವಾಗ ಅರ್ಥ ಆಗ್ತದೆ. ಪರಮಾತ್ಮನು ತನ್ನಿಂದ ಭಿನ್ನರಾದ ಚತುರ್ಮುಖನಿಂದ ಪ್ರಾರಂಭಿಸಿಕೊಂಡು ಉಳಿದವರನ್ನೆಲ್ಲರನ್ನೂ ಕೂಡ ಜನಯತಿ ಹುಟ್ಟಿಸುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಪರ್ಜನ್ಯ ಪರ್ಜನ್ಯ ಅಂತ ಕರೀತಾರೆ. ಅಲ್ಲ, ತನ್ನಿಂದ ಭಿನ್ನರಾದವರನ್ನೆಲ್ಲರನ್ನು ಹುಟ್ಟಿಸ್ತಾನ ಅಂತ ಅನ್ನೋದಾದ್ರೆ ಮಹಾಲಕ್ಷ್ಮಿಯು ಕೂಡ ಪರಮಾತ್ಮನಿಂದ ಭಿನ್ನಳೇ ಆಗಿದ್ದಾಳೆ. ಮತ್ತೆ ಭಿನ್ನಳಾದ ಮೇಲೆ ಅವಳನ್ನ ಯಾಕೆ ಹುಟ್ಟಿಸಬಾರದು ಅಂತಂದ್ರೆ, ಹಂಗ ಪರಮಾತ್ಮನಿಂದ ಭಿನ್ನವಾಗಿರುವಂತಹ ಎಲ್ಲಾ ಪದಾರ್ಥಗಳನ್ನು ಹುಟ್ಟಿಸ್ತಾನ ಅಂತಂದ್ರೂ ಕೂಡ ಕೆಲವು ನಿತ್ಯವಾದ ವಸ್ತುಗಳೇನು ಹುಟ್ಟೋದಿಲ್ಲಲ್ಲ ಅಂತವುಗಳನ್ನು ಹುಟ್ಟಿಸೋದಿಲ್ಲ. ಅದಕ್ಕೆ ಬೇರೆ ರೀತಿಯ ಹುಟ್ಟುವಿಕೆ ಅಂತಿದೆ. ಅದಕ್ಕೆ ಬೇರೆ ರೀತಿ ಹುಟ್ಟದ ದೇಹವನ್ನು ಸ್ವೀಕಾರ ಮಾಡೋ ಹುಟ್ಟನ್ನು ಇಟ್ಟುಕೊಂಡು ಇಲ್ಲಿ ಮಾತಾಡ್ಲಿಕ್ಕೀವಿ. ಅವಕ್ಕೆಲ್ಲ ಏನ್ ಕರೀತಾರೆ? ಪರಾಧೀನ ವಿಶೇಷಾವಾಪ್ತಿ ಅಂತ ಕರೀತಾರೆ. ಯಾರಿಗೆ? ಮಹಾಲಕ್ಷ್ಮಿ ಹಾಗೂ ವೇದ. ಗೊತ್ತಾಯ್ತಿಲ್ಲ? ಇವಾಗೆಲ್ಲದಕ್ಕೂ ಪರಾಧೀನ ವಿಶೇಷಾವಾಪ್ತಿ. ಆಕಾಶಕ್ಕೆ ಏನು ಹುಟ್ಟಿಸೋದಿರ್ತದೆ? ಇನ್ನ ಆಕಾಶಕ್ಕೆ ಏನು ಹುಟ್ಟಿಸೋದಿರಂಗೇ ಇಲ್ಲ. ಆಕಾಶವನ್ನು ಹುಟ್ಟಿಸಿದ ಅಂತ ಹೇಳಿ ಬರ್ತದೆ ಅಂದ್ರೆ ಭೂತಾಕಾಶವನ್ನು ಹುಟ್ಟಿಸಿದ ಅಂತ ಹೇಳೋಣ. ಯಾಕಂದ್ರೆ ನಮ್ಮಲ್ಲಿ ಎರಡು ಆಕಾಶ, ನಮ್ಮಲ್ಲಿ ಯಾವಾಗ್ಲೂ ಎರಡು ಮಡಿ ಇದ್ದೇ ತಗೊಂಡ್ರಿ. ದೇವ್ರನಾಗಿ ಇನ್ನೊಂದು ಮಡಿ, ಅಡಿಗೆ ಮಡಿ ಎರಡು ಎರಡು ಮತ್ತೆ ಎರಡು ಮತ್ತೆ ಬಿಡ್ಬೇಕೇನ ಹೇಳ್ರಿ. ಮತ್ತೆ ಹೇಳ್ದು ಎರಡು ಅಂತ ಅದಕ್ಕೆ ಎರಡಕ್ಕ ಭೂತಾಕಾಶವನ್ನು ಹೇಗೋ ಸೃಷ್ಟಿ ಮಾಡ್ತಾನೆ ದೇವರು. ಅವ್ಯಾಕೃತಾಕಾಶವನ್ನು ಹೇಗೆ ಸೃಷ್ಟಿ ಮಾಡೋದು ಅಂತ ಕೇಳಿದ್ರೆ ಅವ್ಯಾಕೃತಾಕಾಶಕ್ಕೊಂದು ಪ್ರತ್ಯೇಕ ಸೃಷ್ಟಿ. ಹಿಂಗಾಗಿ ಆ ತರಹದ ಸೃಷ್ಟಿಯನ್ನು ಹೇಳಿದ್ದಾರೆ. ಅದಕ್ಕೆ ಪರಂ ಅಂದ್ರೆ ತನ್ನಿಂದ ಭಿನ್ನವಾದ ಮುಂದೆ ಜಗತ್ತನ್ನು ಹುಟ್ಟಿಸುತ್ತಾನಾದ್ರಿಂದ ದೇವರಿಗೆ ಪರ್ಜನ್ಯ ಅಂತ ಹೆಸರು. ಪರ್ಜನ್ಯೋ ವಾವ ಗೌತಮಾಗ್ನಿ ತಸ್ಯ ವಾಯುರೇವ ಸಮಿತ್. ಇವ್ರಿಗೆ ಯಾರಪ್ಪ ಸಮಿತ್? ಯಾರು ಅಂದ್ರೆ ವಾಯುವೇ ಸಮಿತ್ತು. ಇಲ್ಲಿ ಬರೇ ವಾಯು ಅಷ್ಟೇ ಬರ್ಕೊಡ್ರಿ, ಸಮಿತ್ ಬೇಡ, ಎಲ್ಲ ಮುಗ್ದಾವ್. ಬೆಳಿಗ್ಗೆ ಬರ್ಸ್ಬಿಟ್ಟಿ ಒಮ್ಮೆ ವಾಯು ಅಂತ ಬರ್ಕೊಂಡ್ಬಿಡ್ರಿ. ವಾಯು ಅಂತ ಶಬ್ದ ಬರ್ಕೊಂಡ್ರಿ ಅಂದ್ರೆ ಅವಾಗೇನಾಗ್ತದೆ ಅಂತಂದ್ರೆ ಜ್ಞಾನ ರೂಪನಾದದ್ದರಿಂದ ವಾಯು ಅಂತ ಹೆಸರು. ಯಾವ ರೂಪ ಅದು? ವಾಯು. ಅದು ಸಾರಿ, ವಾಯು ಅನ್ನೋದಕ್ಕೆ ಜ್ಞಾನ ರೂಪ ಅಂತ ಅರ್ಥ. ವಾಸುದೇವ ಅಲ್ಲಿ ವಾಸುದೇವ ರೂಪ. ಸರಿ ಆಯ್ತಾ? ಮತ್ತ ವಾ ಅನ್ನೋ ಶಬ್ದಕ್ಕೆ ಅಷ್ಟೇ ಬರ್ದಾರ. ಇನ್ನ ಆಯು ಅನ್ನೋದೊಂದು ರೂಪಣತೆಲ್ಲ, ಅದಕ್ಕೆ ಆಯುಷ್ಯ ಕೊಡುವನು ಅಂತೂ ಅರ್ಥದ. ಮತ್ತೆ ಗೊತ್ತಾಯ್ತಿಲ್ಲೋ? ಜ್ಞಾನ ರೂಪನಾಗಿದ್ದಾನೆ ಹಾಗೂ ಆಯುಷ್ಯ ಪ್ರದನಾಗಿದ್ದಾನೆ. ಎಲ್ಲೇ ಬರ್ಕೊಂಡ್ಬಿಡ್ರಿ ಜೊತೆಗೆ. ವಾಯು ಅನ್ನೋ ಶಬ್ದಕ್ಕೆ ಜ್ಞಾನ ರೂಪನು ಹಾಗೂ ಆಯುಷ್ಯ ಪ್ರದನು. ಬಹಳ ವಿಚಿತ್ರ ನೋಡ್ರಿ. ಏನು ಅಂತಂದ್ರೆ ಸೂರ್ಯನಲ್ಲಿ ಇದ್ದುಕೊಂಡು ಆಯುಷ್ಯವನ್ನ ಕಳೆಯುತ್ತಾನೆ, ವಾಯುದೇವರಲ್ಲಿದ್ದುಕೊಂಡು ಆಯುಷ್ಯವನ್ನ ಕೊಡುತ್ತಾನೆ. ಕೂಡಿಸೋದು, ಕಳೆಯೋದು, ಸಂಕಲನ ವ್ಯವಕಲನ. ಅವನೇ ಮತ್ತೆ ಏನು ಹೋಗ್ತೀನವ? ಅಲ್ಲ ಇದು ನೋ ಆಲ್ಟರ್ನೇಟಿವ್. ಅದಕ್ಕೆ ಏನು ಅಂತಂದ್ರೆ ವಾಯುದೇವರಲ್ಲಿ ಇದ್ದುಕೊಂಡು ಜ್ಞಾನರೂಪನಾಗಿ ಆಯುಷ್ಯಪ್ರದನಾಗಿದ್ದಾನೆ, ಅದರಿಂದ ದೇವರಿಗೆ ವಾಯು ಅಂತ ಹೆಸರು. ಅದಾದ ಮೇಲೆ ಆದಿತ್ಯನಲ್ಲಿದ್ದುಕೊಂಡು ಆಯುಷ್ಯವನ್ನು ಸ್ವೀಕಾರ ಮಾಡ್ತಾನೆ, ಅದರಿಂದ ಆದಿತ್ಯ ಅಂತ ಹೆಸರು. ನಿತ್ಯದಲ್ಲಿ ನಮ್ಮಲ್ಲಿ ನಿಂತುಕೊಂಡು ಶ್ವಾಸೋಚ್ಛ್ವಾಸದ ಮೂಲಕವಾಗಿ ಆಯಸ್ಸನ್ನು ಕೊಡ್ತಾನೆ. ಸೂರ್ಯಾಸ್ತ ಮುಗಿದ ಕೂಡಲೇ ಒಂದು ಸೂರ್ಯೋದಯ ಇನ್ನೊಂದು ಸೂರ್ಯೋದಯದವರೆಗೆ ಆಯುಷ್ಯವನ್ನು ತಗೊಂಡು ಹೋಗ್ತಾನೆ. ಇದು ಕೆಲಸ ಮಾಡೋಕೊಂಡು ಎಷ್ಟು ಕಷ್ಟ ಇರ್ತದೆ ಪಾಪ, ಎಷ್ಟು ಕೆಲಸ ಆಗ್ತದೆ. ಅದಕ್ಕೆ ಮುಂದೆ ಹೋಗಿ ಬರ್ರಿ. ಏನಂತ ಕೆಟ್ಟ ಕಷ್ಟ ಆಗ್ತಾವಂಗೆ. ಪರ್ಜನ್ಯೋ ವಾವ ಗೌತಮಾಗ್ನಿ. ಓ ಗೌತಮರೇ, ಪರ್ಜನ್ಯ ಅಂತ ಕರೆಸಿಕೊಳ್ಳುವ ಪರಮಾತ್ಮ ವಾಸುದೇವ, ಅವನೇ ಅಗ್ನಿ. ಅವನಿಗೆ ವಾಯು ಅಂದ್ರೆ ಬೀಸುವ ಗಾಳಿ ಅಂತ ಒಂದು ಕಡೆಗೆ ಅರ್ಥ. ಇನ್ನೊಂದು ಕಡೆಗೆ ಜ್ಞಾನರೂಪನಾದ ಆಯುಷ್ಯಪ್ರದನಾಗಿರುವ ವಾಸುದೇವನೇ ಸಮಿತ್ತಾಗಿದ್ದಾನೆ. ಅಭ್ರಂ ಧೂಮಃ. ಅಭ್ರ ಎನಿಸಿಕೊಳ್ಳುವಂತಹ ವಾಸುದೇವ ಏನಾಗ್ತದು? ವಾಸುದೇವ ನಾರಾಯಣ ನೇಗವ. ವಾಸುದೇವ ನಾರಾಯಣ ಯಾಕಾಗಿಲ್ಲವ? ಮೊದಲನೇದ್ರೊಳಗ ವಾಸುದೇವ ನಾರಾಯಣ ಅಂತ ಬರ್ಕೋಬೇಕು. ಈ ವಾಯು ಅಂತ ಬರ್ಕೊಂಡಲ್ಲಿ ಮುಗಿತಿಲ್ಲ. ಮುಂದೆ ಎರಡನೇದ್ದು ಅಭ್ರಂ ಧೂಮಃ ಅಂತ ಎರಡನೇ ಬರ್ಕೊಡ್ರಿ. ಈಗ ಎರಡನೇದ್ದು ಯಾವ್ದಪ್ಪ ಅಂದ್ರೆ ಅಭ್ರಂ ಅನ್ನೋ ಶಬ್ದಕ್ಕೆ ಅದಕ್ಕೆ ಅರ್ಥ ಏನು? ಮೋಡವೇ ಧೂಮ. ಇಲ್ಲಿ ಮೋಡವೇ ಧೂಮ ಅಂತ ಮತ್ತೊಂದು ಸರ್ತಿ. ಅದಕ್ಕೆ ದೇವರಿಗೆ ಅಭ್ರಂ ಅಂತ ಹೆಸರು ಯಾಕ ಅಂತ ಕೇಳಿದ್ರೆ
ಅದಕ್ಕೆ ಆಚಾರ ಬರೀತಾರೆ ಅಭ್ರಂ ಅಂಭರಣಾತ್, ನೀರಿಗೆ ಆಶ್ರಯನಾದದ್ರಿಂದ ದೇವರಿಗೆ ಅಭ್ರ ಅಂತ ಹೆಸರು. ನೀರಿಗೆ ಆಶ್ರಯನಾದ್ರಿಂದ ದೇವರಿಗೆ ಅಭ್ರಂ ಅಂತ ಹೆಸರು. ಅದೇ ಧೂಮ ಹೊಗೆಯಾಗಿದ್ದಾನೆ. ಯಾರವ? ವಾಸುದೇವ. ಈಗ ಮುಂದೆ ಸರಿ, ಮುಂದೆ ವಿದ್ಯುತ್ ಮಿಂಚು, ಅದೇ ಅಚ್ಚಿ. ಮಿಂಚು ವಿದ್ಯುತ್ ಅಂದ್ರೆ ಮಿಂಚು ಅಂತ ಬರ್ಕೊಡ್ರಿ. ಅಲ್ಲಿದ್ದವನು ವಾಸುದೇವ ಸಂಕರ್ಷಣ. ಸರಿ ಆಯ್ತಾ? ವಾಸುದೇವ ಸಂಕರ್ಷಣ. ಅದರ ಮುಂದೆ ವಿದ್ಯುತ್ ಅಶನಿ. ಅಶನಿ ಅಂತಂದ್ರ ಸಿಡಿಲು. ಮಿಂಚು ಬೇರೆ ಸಿಡ್ಲು ಬೇರೆ ಅಂತಿರ್ತಾರಲ್ಲ, ಸಿಡ್ಲು, ಅದು ಸಿಡ್ಲು ಅಶನಿ. ಅದೇ ಅಂಗಾರ. ಸಿಡ್ಲು ಬರ್ಕೊಂಡ್ಬಿಟ್ರೆ ಅಷ್ಟ. ಅಲ್ಲಿ ವಾಸುದೇವ ಪ್ರದ್ಯುಮ್ನ. ಇನ್ನ ಗುಡುಗು. ಗುಡುಗೊಳಗ ವಾಸುದೇವ ಅನಿರುದ್ಧ. ಗುಡುಗೊಳಗ ವಾಸುದೇವ ಅನಿರುದ್ಧ. ಸರಿ ಆಯ್ತಾ? ಮೊದಲು ಪರ್ಜನ್ಯದಲ್ಲಿ ವಾಸುದೇವನಿದ್ದಾನೆ, ಅವನೇ ಅಗ್ನಿಯಾಗಿದ್ದಾನೆ. ವಾಯುವಿನಲ್ಲಿ ಅವನು ವಾಯು ಸಮಿತ್ತಾಗ್ಯಾನ, ಅವನಲ್ಲಿ ವಾಸುದೇವ ನಾರಾಯಣ ಇದ್ದಾನೆ. ಆಮೇಲೆ ಅಭ್ರಂ ಮೋಡ, ಆ ಮೋಡವೇ ಧೂಮವಾಗಿದೆ, ಅಲ್ಲಿ ವಾಸುದೇವ ಇದ್ದಾನೆ. ವಿದ್ಯುತ್ ಅರ್ಚೆಯಾಗ್ಯದ, ಮಿಂಚು ಜ್ವಾಲೆಯಾಗ್ಯದ, ಅಲ್ಲಿ ವಾಸುದೇವ ಸಂಕರ್ಷಣ ಇದ್ದಾನೆ. ಅಶನಿಹಿ ಅಂಗಾರ, ಸಿಡಿಲಿನಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಮತ್ತೆ ವಾಸುದೇವ ಪ್ರದ್ಯುಮ್ನ ಇದ್ದಾನೆ. ಇನ್ನ ರಾಧುನಯ ವಿಸ್ಫುಲಿಂಗ ಅಂದ್ರೆ ವಾಸುದೇವ ಅನಿರುದ್ಧ ಇದ್ದಾನ, ಅವ ಗುಡುಗೊಳಗಿದ್ದಾನ ಅಂತ ತಿಳ್ಕೊಳ್ರಿ. ಗರ್ಜನೆ ಸರಿ ಹೋತಾ? ಎಲ್ಲ ಬರ್ಕೊಂಡಾಯ್ತಿಲ್ಲ? ಸರ್ ರೈಟ್, ಮುಂದೆ ಬರ್ರಿ. ಅದಲ್ಲ, ಅದು ಭ್ರಮ ಇಲ್ಲದೆ ಇದ್ದವರು ಅಂತ ಅರ್ಥ. ಅಭ್ರಮ, ಇದು ಅಭ್ರಂ. ಹಿಂಗೆ ಹೇಳ್ಬೇಕಾರೆ ಅಭ್ರಂ ಸುಬ್ರಹ್ಮಣ್ಯ ಅಂತ ಇರ್ತಾರಲ್ಲ, ಅಭ್ರಂ ಸುಬ್ರಹ್ಮಣ್ಯ ಅದಕ್ಕೆ ಅರ್ಥ. ಅದಕ್ಕೆ ಏನಾಗಿದೆ ಅಂತ ಹೇಳಿ ನಮಗಾರ ಗೊತ್ತಿರ್ಬೇಕದು. ನಮಗೂ ಅಭ್ರಂ ಸುಬ್ರಹ್ಮಣ್ಯ ಅಂದ್ರೆ ಒಂದು ಜೀವ ಎಷ್ಟೆಲ್ಲಾ ಕಡೆ ಪೆಟ್ಟು ತಿಂದು ಬಡದ್ಕೊಂಡು ಹೊಡ್ಕೊಂಡು ಬಂದು ಕೂತಿರ್ತದೆ ಇಲ್ಲಿ ಅಂದ್ರೆ ಎಷ್ಟು. ಇವ್ ನೋಡ್ರಿ, ಗಾಳಿ ಬಂದು ಬೀಸಿರ್ತದೆ ಇದನ್ನ, ಆಮೇಲೆ ಮೋಡದಾಗ ಹೋಗಿರ್ತದೆ, ಆಮೇಲೆ ಅದು ಮಿಂಚು ಹೊಡ್ಕೊಂಡಿರ್ತದೆ, ಆಮೇಲೆ ಸಿಡ್ಲು ಬಿದ್ದಿರ್ತದೆ, ಕೊನೆಗೆ ಅದು ಗುಡುಗಾಗಿರ್ತದೆ. ಎಲ್ಲಾ ಕೇಳಿಸ್ಕೊಂಡು ಮುಂದ್ ಮಾಡ್ಸ್ಕೊಂಡು ಬಂದು ಕೂತಿರ್ತೈತಿ ಜೀವ. ಅದಕ್ಕ ನಮಗೇನು ಈ ಮನ್ಯಾಗೇನು ಗುಡುಗಸ್ ಮಿಂಚು ಏನಾಗಂಗಿಲ್ರಿ. ಮನೆಯಲ್ಲಿನ ಗುಡುಗು ಸಿಡ್ಲುಗಳು ಏನು ಮಾಡುವುದಿಲ್ಲ. ಹಿಂದಕ್ಕೆಲ್ಲ ಈ ಅಣ್ಣ ತಮ್ಮಂದ್ರೆ ಬೇರೆ ಬೇರೆ ಊರ್ನಾಗ ಇರ್ತಿದ್ರು, ಈಗೂ ಇರ್ತಾರ ಬಿಡ್ರಿ. ಹಂಗ ಹಿಂದಕ್ಕೆ ಅವಾಗ ಏನಿತ್ತು ಅಂದ್ರೆ ಪತ್ರ ಹಾಕೋದಿತ್ತಂತ, ಸಂಬಂಧಿಕರು ದೂರ ಇದ್ರಂತ. ಅದಕ್ಕೆ ಈ ಊರ್ನಾಗ ಭಯಂಕರದು ಪ್ರವಾಹ, ಆಮೇಲೆ ಗುಡುಗು ಮಿಂಚು ಎಲ್ಲ ಬೀಳು. ಅದು ಮುಗಿಯೋಲ್ತಂದು ಮಳೆಗಾಲ ಮುಗಿಯೋಲ್ತಾಗಿತ್ತಂತ. ಅದಕ್ಕೆ ಪಾಪ ಏನ್ ಬರ್ದ ಪತ್ರ ಬರೋದು ತಮ್ಮ ಸಂಬಂಧಿಕರಿಗೆ, ನಮ್ದಂತ್ರ ಹೆಂಗ ಆಗ್ತಾ ನಮ್ಮ ಹುಡುಗನ್ ಕರ್ಕೊಂಡು ಹೋಗಿ ಇಟ್ಕೊಂಡಿರಿ ಹುಡುಗು ಮಿಂಚು ಮುಗಿಯೋ ತನಕ ಅಂತ ಹೇಳ್ಬಾರ್ದು. ಪತ್ರ ಬರ್ ಕಸಿದಂತ. ಹೋದ ಒಂದ್ 4 ದಿವಸ ಆದ್ಮೇಲೆ ಪತ್ರ ಬಂತಂತ. ಏನು ಅಂದ್ರೆ, ಆ ಗುಡುಗು ಮಿಂಚಿಲ್ ಕಳಿಸ್ರಿ ನಿಮ್ ಹುಡುಗ, ಆ ಗುಡುಗು ಮಿಂಚು ಕೊಟ್ಟು ಕಳಿಸ್ರಿ ನಿಮ್ ಹುಡುಗ, ಪ್ರವಾಹ ತಗೊಂಡು ಹೋಗ್ಬೇಕಂತ. ನಿಮ್ ಊರಿಗೆ ಪ್ರವಾಹ ಕಳಿಸಿ ನಮ್ಮ ಊರಿಗೆ ನಿಮ್ ಹುಡುಗ ಕರ್ಕೊಂಡು. ಅದಕ್ಕೆ ಏನಾಯ್ತು, ಈಗ 2 ಅಗ್ನಿಗಳು ಮುಗೀತು. ತಸ್ಮಿನ್ ಅಗ್ನೋ ದೇವಾಹ ಸೋಮಂ ರಾಜಾನಂ ಜುಹ್ವತಿ. ಅಲ್ಲಿಂದ ಏನಾಯ್ತು, ಈ ಅಗ್ನಿಯಲ್ಲಿ, ಪರ್ಜನ್ಯಾಗ್ನಿಯಲ್ಲಿ ದೇವತೆಗಳು ಸೋಮಂ ರಾಜಾನಂ ಅಂದ್ರೆ ಚಂದ್ರಲೋಕದಲ್ಲಿ ಇರುವಂತಹ ಆ ಜೀವನನ್ನು ಪರ್ಜನ್ಯಾಗ್ನಿ ಆಹುತ ಸ್ಥಾನಕ್ಕೆ ಬರ್ತಾರಲ್ಲಿ, ಅಲ್ಲಿ ಹಾಕ್ತಾರ. ಜುಹ್ವತಿ ತಸ್ಯಾಹ ಆಹುತೇ ವರ್ಷಃ ಸಂಭವತಿ. ಅಲ್ಲಿಂದ ಅವನು ಮಳೆ ನೀರಿನಲ್ಲಿ ಸೇರಿಕೊಳ್ಳುತ್ತಾನೆ. ಮುಗೀತು. ಮಳೆ ನೀರಿನಾಗ ಸೇರ್ಕೊಂಡ ಅಂದ್ರೆ ಎಲ್ಲಿ ಬಂದ್ಬಿಡ್ಬೇಕಮ್ಮ ನೆಕ್ಸ್ಟ್ ಅಂದ್ರೆ ಪೃಥಿವಿ ವಾವ ಗೌತಮ ಅಗ್ನಿ. ಮುಂದಿನ ಅಗ್ನಿ ಬಂತು ನೋಡ್ರಿ. ಪೃಥ್ವಿ ಎನ್ನುವುದೇ ಅಗ್ನಿ, ಸಂವತ್ಸರವೇ ಸಮಿತ್ತು, ಆಕಾಶವೇ ಧೂಮ, ರಾತ್ರಿಯೇ ಜ್ವಾಲೆ, ದಿಕ್ಕುಗಳೇ ಅಂಗಾರ, ಅವಾಂತರ ದಿಕ್ಕುಗಳೇ ವಿಸ್ಫುಲಿಂಗಗಳು ಅಂತ ತಿಳ್ಕೊಳ್ರಿ. ಈ ಎಲ್ಲ ಶಬ್ದಗಳನ್ನು ಆಚಾರ ಮತ್ತೆ ಸಮನ್ವಯ ಮಾಡ್ತಾ ಹೋಗ್ತಾರೆ. ಪೃಥ್ವಿ ಅಂದ್ರೆ ಭಗವಂತನಿಗೆ ಹೆಸರು, ಸಂವತ್ಸರ ಅಂದ್ರೆ ಭಗವಂತನಿಗೆ ಹೆಸರು, ಆಕಾಶ, ರಾತ್ರಿ, ಅಂಗಾರ, ವಿಸ್ಫುಲಿಂಗ ಅನ್ನೋದು ಎಲ್ಲ, ಇದು ಅವಾಂತರ ದಿಕ್ಕು ಅನ್ನುವಂತ ಅದನ್ನ ಎಲ್ಲವನ್ನು ಮತ್ತೆ ಆಚಾರ ಸಮನ್ವಯ ಮಾಡಿ ತೋರಿಸ್ತಾರೆ. ಇರ್ಲಿ, ಅದನ್ನೆಲ್ಲ ಭಾಷೆದಾಗ ಓದೋಣ ಅಂತ ಮುಂದೆ. ಇಲ್ಲಿ ಯಾರು ತಗೋಬೇಕು ಈಗ? ಸಂಕರ್ಷಣ.
ಸಂಕರ್ಷಣ 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 ನಾರಾಯಣ ಸಂಕರ್ಷಣ ವಾಸುದೇವ ಸಂಕರ್ಷಣ 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 ಪ್ರದ್ಯುಮ್ನ ಸಂಕರ್ಷಣ ನಿರುದ್ಧ ಇಷ್ಟು ರೂಪಗಳು. ಮುಂದೆ ಅಲ್ಲಿಂದ ತಸ್ಮಿನ್ ಅಗ್ನೋ ದೇವಾಹ ವರ್ಷಂ ಜುಹ್ವತಿ ತಸ್ಯಾಹ ಆಹುತೆ ಅನ್ನಂ ಭವತಿ. ಆ ಮಳೆ ನೀರಿನಿಂದ ಆಹುತಿಯನ್ನು ಹಾಕಿದಾಗ ಎಲ್ಲಿ ಹೋಗ್ತಾನವ? ಅನ್ನ ಹಾಕ್ತಾನ. ಅನ್ನ ಹಾಕ್ತಾನ ಅಂದ್ರೆ ಧಾನ್ಯಗಳು ಬರ್ತಾನ ಅಂತ ಅರ್ಥ. ಅವನ್ನ ಎಲ್ಲಿ ಹೋಮಿಸ್ಬೇಕು? ಮತ್ತೆ ಈಗ ನೆಕ್ಸ್ಟ್ ಅಂದ್ರೆ ಪುರುಷೋ ವಾವ ಗೌತಮ ಅಗ್ನಿ, ಗಂಡಸು. ಇವ ಗಂಡಸೇನಿದ್ದಾನ ತಂದೆ ಎನಿಸಿಕೊಂಡವನು ಅವನಲ್ಲಿ ಗೌತಮ ಅಗ್ನಿ. ತಸ್ಯ ವಾಗೇವ ಸಮಿತ, ಅವನ ಮಾತೆ ಸಮಿತ್ತು. ಪ್ರಾಣೋ ಧೂಮಃ, ಅವನ ಪ್ರಾಣವೇ ಧೂಮ. ಜಿಹ್ವಾ ಅರ್ಚಿಹಿ, ನಾಲಿಗೆಯೇ ಜ್ವಾಲೆ ಅಂತ ಕರೆಸಿಕೊಳ್ಳುತ್ತದೆ. ಚಕ್ಷುರಂಗಾರಾಹ, ಕಣ್ಣುಗಳೇನವಲ್ಲ ಇವುಗಳನ್ನ ಅಂಗಾರ ಅಂತ ಕರೀತಾರೆ. ಶ್ರೋತ್ರಂ ವಿಸ್ಫುಲಿಂಗಾಹ, ಕಿವಿಗಳೇನವೋ ಇವೇ ಕಿಡಿಗಳು ಅಂತ ತಿಳ್ಕೊಳ್ರಿ. ತಸ್ಮಿನ್ ಅಗ್ನೌ ದೇವಾಹ ಅನ್ನಂ ಜುಹ್ವತಿ, ಈ ಪುರುಷನಲ್ಲಿ ಅನ್ನವನ್ನು ಹೋಮಿಸುತ್ತಾರೆ. ತಸ್ಯಾಹ ಆಹುತೇಹ, ಆ ಹೋಮಿಸಿದ ಅನ್ನವು ಏನಾಗ್ತದೆ? ರೇತಸ್ ಸಂಭವತಿ, ವೀರ್ಯವಾಗ್ತದೆ. ಯೋಷಾವಾವ ಗೌತಮ ಅಗ್ನಿ, ಐದನೇ ಜಾಗ ತಾಯಿ. ತಸ್ಯಾಹ ಉಪಸ್ಥ ಏವ ಸಮಿತ, ಅವಳ ಉಪಸ್ಥವೇ ಇಂದ್ರಿಯವೇ ಸಮಿತ್ತು ಅಂತ ಕರ್ಸ್ಕೋತದೆ. ಎದು ಉಪಮಂತ್ರಯತೆ ಸಧೂಮಃ, ಏನನ್ನ ಕರೀತಾರ ಅದಕ್ಕೆ ಧೂಮ ಅಂತಾರ. ಯೋನಿ ಅಂತನ್ನುವಂತಹದ್ದು ಅರ್ಚೆಯಾಗ್ತದೆ. ಯದಂತಃ ಕರೋತಿ, ಒಳ ಪ್ರವೇಶವನ್ನ ಅಂಗಾರ ಅಂತ ಕರೀತಾರ. ಅಭಿನಂದಾಹ ವಿಸ್ಫುಲಿಂಗಾಹ, ಆನಂದವಾಗುವುದನ್ನೇ ಕಿಡಿಗಳು ಅಂತ ಕರೀತಾರೆ. ತಸ್ಮಿನ್ ಅಗ್ನೋ ದೇವಾಹ ರೇತೋ ಜುಹ್ವತಿ, ಈ ಅಗ್ನಿಯಲ್ಲಿ ಆಹುತಿಯನ್ನು ಹಾಕಿದಾಗ ತಸ್ಯ ಆಹುತೇ ಗರ್ಭ ಸಂಭವತಿ. ಏನಾಯ್ತು ಈಗ ನೆಕ್ಸ್ಟ್? ಗರ್ಭ ಆಯಿತು. ಹೋಯ್ತು, 5 ಕಡೆ ಬಂತಿದ್ದು ಹುಡುಗ ಈಜಿ ಬಂತು. ಇದಿತು ಪಂಚಮ್ಯಾಮಾಹುತಾವಾಪಹ, ಹೀಗೆ 5ನೇ ಅಗ್ನಿಯಲ್ಲಿ ಹಾಕಿದಾಗ, 5ನೇ ಆಹುತಿಯಲ್ಲಿ ಹಾಕಿದಾಗ ಪುರುಷವಚಸೋ ಭವಂತಿ, ಪ್ರಾಣಿ ಅಂತ ಕರ್ಸ್ಕೋತದೆ. ಇದಕ್ಕೆ ಏ ಪ್ರಾಣಿ ಅಂತ ಕರ್ಸ್ಕೋತದೆ ಮುಂದೆ. ಪುರುಷವಚಸೋ ಭವಂತಿ. ಯಾಕೇನಾಯ್ತು? ಹಿಂದದ ಪಾಠದಾಗ ಬಹಳ ಉತ್ಸಾಹದಾಗ ಮುಂದೋಗಿರಿ ಅಂತ ಅರ್ಥದ ಇಲ್ಲಿ. ಇತಿ ಪುರುಷ ವಚಸ ಇತಿ ಪಂಚಮ್ಯಾಮಾಹುತೌ, ಹಿಂಗ 5ನೇ ಆಹುತಿಯನ್ನ ಹಾಕಿದಾಗ ಪುರುಷ ಆಪಹ, ಆಪಹ ಅಂದ್ರೆ ನೀರು ಅಂದ್ರೆ ಇಲ್ಲಿ ನೋಡ್ರಿ, ಈಗ ಆಪಹ ಅಂತದ, ಈಗ ನೀರು ಅಂದ್ರೆ ಇಲ್ಲಿ ಜೀವ. ಮತ್ತ ಆಪಹ ಅನ್ನೋ ಶಬ್ದಕ್ಕೆ ಜೀವ ಅಂತ ಬರ್ಕೊಡ್ರೆ, ಮತ್ತ ಇಲ್ಲಿ ಆಪಹ ಅಂದ್ರೆ ಜೀವ, ಅಲ್ಲಿ ಹಿಂದ ಶ್ರದ್ಧಾ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ. ಮೊದಲಿಗೆ ಶ್ರದ್ಧಾ ಅಂತ ಅನ್ನೋ ಹೆಸರಿನಿಂದ ಕರೆದು ಮುಕ್ತಾಯದ ಹೊತ್ತಿಗೆ ಆಪಹ ಅನ್ನೋ ಹೆಸರಿನಿಂದ ಕರೀಲಿಕತ್ತಾರ. ಅಂದ್ರೆ ಏನರ್ಥ? ಆಪಹ ಅಂತ ಅನ್ನೋದು ಉಪಲಕ್ಷಣ. ಉಪಲಕ್ಷಣ ಅಂದ್ರೆ ಅದ್ರ ಜೊತೆಗೆ ನೋಡೋದು ತಗೊಳಿಕ್ ಬರ್ತದ ಅಂತ ಅರ್ಥ. ಅದಕ್ಕೆ ಗುಡಿಯರ ಗೊತ್ತಾತಿಲ್ಲೋ ಏನಂತ? ಆಪಹ ಅಂತ ಅನ್ನೋ ಶಬ್ದದಿಂದಾಗಿ ಜೀವನ ತಗೋಬೇಕು. ಯಾಕೆ ಜೀವನ ತಗೋಬೇಕು ಅಂತಂದ್ರೆ ಪಂಚಭೂತಗಳಿಂದ ಕೂಡಿಕೊಂಡು ಹುಟ್ಟುತ್ತಾನ ಈ ಜೀವ. ಎಂಥ ಪಂಚಭೂತಗಳವು? ಭೂತ ಸೂಕ್ಷ್ಮ. ಭೂತ ಸೂಕ್ಷ್ಮಗಳೇನಾಗಿರ್ತಾವ ಅಂದ್ರೆ ಇಲ್ಲಿ ಹೊರಗೆ ಬರೋ ಕಾಲಕ್ಕೆ ಈ ಸ್ಥೂಲ ಭೂತಗಳಿಗೆ ಬೇಕಾದ ಪಂಚಭೂತಗಳು ಹಿಡ್ಕೊಂಡು ಬಂದಿರ್ತದೆ. ಬೆಳಿಬೇಕಲ್ಲದು. ಆ ಬೆಳಿಲಿಕ್ಕೆ ಬೇಕಾಗುವಂತಹದ್ದು ಹಿಡ್ಕೊಂಡು ಬಂದಿರ್ತದೆ. ಅವ ಇಲ್ಲಿ ಬಂದ, ಅವಾಗ ಬರೋ ಕಾಲಕ್ಕೆ ಭೂತ ಸೂಕ್ಷ್ಮಗಳಿಂದ ಕೂಡಿರ್ತಾನ ಅಂತ ತಿಳಿಸ್ಲಿಕ್ಕೆ ಆಪಶಬ್ದ. ಮೊದಲಿಗೆ ಶ್ರದ್ಧಾ ಅನ್ನೋ ಶಬ್ದವನ್ನು ಯಾಕೆ ತಿಳಿಸ್ಯಾರ ಅಂತಂದ್ರೆ ಅವ ಹಿಂದಿನ ಜನ್ಮಗಳಲ್ಲಿ ಶ್ರದ್ಧೆಯಿಂದ ಯಜ್ಞದಾನಾದಿಗಳನ್ನ ಮಾಡಿದ್ದರ ಪರಿಣಾಮವಾಗಿ ಆ ಜನ್ಮಾಂತದಲ್ಲಿ ನಡೆಸಿದ ಶ್ರದ್ಧಾದಾನಾದಿಗಳು ಅವನಿಗೆ ಶ್ರದ್ಧಾ ಅಂತ ಹೆಸರು ಕೊಟ್ರೆ, ಪಂಚಭೂತಗಳಿಂದ ಯುಕ್ತನಾಗಿ ಹುಟ್ಟಿಕೊಂಡು ಬಂದದಿಂದ ಆಪಹ ಅಂತ ಹೆಸರು ಬಂದಿದೆ. ಎರಡೂ ಕಡೆಗೂ ಕೂಡ ಈ ಹೆಸರು ಒಂದು ಶ್ರದ್ಧಾ ಮತ್ತು ಆಪಹ ಅಂತ ಹೆಸರು. ಸರಿ, ರೈಟ್. ಅದ ಜೀವಕ್ಕ ಎರಡು ಬೇರೆ. ನಮಗೆ ಒಂದ್ಸಲ ಅದು ಒಂದ್ಸಲ ಇದು. ಸರಿನಾ? ಮುಂದ್ ನೋಡ್ರಿ, ಈಗ ಒಂದ್ ಸ್ವಾರಸ್ಯ ಹೇಳ್ತಾರೆ. ಇಷ್ಟು ತಾಯಿ ಗರ್ಭಕ್ಕೆ ಬಂದ ಮೇಲೆ ಮುಂದೇನಾಯ್ತು? ಸಹ ಉಲ್ಬ್ಯಾವೃತ ಗರ್ಭ. ಅವ ಉಲ್ಬ ಅಂತಂದ್ರೆ ಅದು ಆ ಗರ್ಭಕೋಶ. ಆ ಗರ್ಭಕೋಶಕ್ಕೆ ಉಲ್ಬ ಅಂತ ಕರೀತಾರೆ ಪ್ರಾಯಶಃ ಅದನ್ನ. ಬರ್ದಾರ ನೋಡ್ರಿ ಏನಂತಾರ. ಹೌದು, ಉಲ್ಬ ಆಯ್ತಾ? ಉಲ್ಬ ಗರ್ಭಕೋಶ. ಅದು ಗರ್ಭಕೋಶಕ್ಕೆ ಉಲ್ಬ ಅಂತ ಕರೆದಾರ, ಬರ್ಕೊಂಡು ಇಟ್ಕೊಳ್ರಿ. ಉಲ್ಭಾವೃತ ಗರ್ಭ. ಆ ತಾಯಿ ಗರ್ಭದಲ್ಲಿರುವಂಥವ್ರು ನಾವು ಚೀಲದಿಂದ ಕಟ್ಟಲ್ಪಟ್ಟಿರ್ತೀವಿ. ಅದು ಎಷ್ಟು ಸಣ್ಣ ಜಾಗ, ಜಾಗದಾಗ ಕೂತಿರ್ಬೇಕು, ಏನ್ ಪರಿಸ್ಥಿತಿ ನಮ್ದೆಲ್ಲರ. ಉಲ್ಭಾವೃತ ದಶಮಾಸಾನಂತಹ. ಆಮೇಲೆ 10 ಮಾಸಗಳು ಮುಗೀತು ಅಂದ್ರೆ, 10 ತಿಂಗಳು ಮುಗೀತು ಅಂತ ಆದ್ರೆ ಶಯಿತ್ವ, ಅಲ್ಲಿವರೆಗೆ ಏನಾಗ್ತಾನ? ಮಲಗ್ತಾನ. ಯಾವದ್ವಾಥ ಜಾಯತೆ, ಅನಂತರದಲ್ಲಿ ಅವನು ಹುಟ್ಟಿ ಬರುತ್ತಾನೆ. ಇಷ್ಟು ವ್ಯವಸ್ಥೆ ನೋಡ್ರಿ. ತಿಳಿತಾ? ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ ವೇದೇಶ್ ತೀರ್ಥರಂತಾರ ಸ್ವಲ್ಪ ವೈರಾಗ್ಯ ಬರಲಿ ಅಂತ ತಿಳ್ಕೊಂಡು ಇಷ್ಟು ಹೇಳಿವಿ ಅಂತಂತಾರ.
ವೈರಾಗ್ಯಾರ್ಥಂ ಆಗಮನಂ ನಿರೂಪ್ಯ ಗರ್ಭವಾಸಾದಿ ದುಃಖಂ ನಿರೂಪಯತಿ. ಜೀವ ಪ್ರತಿಸರ್ತಿ ಹಿಂಗ್ ಹುಟ್ಟೋದು ಸಾಯೋದು ಮಾಡ್ಕೋತ ಕೂಡ್ತದೆ, ಅದಕ್ಕೆ ಸ್ವಲ್ಪ ವೈರಾಗ್ಯ ಬರಲಿ ಇವನಿಗೆ ಅನ್ನೋದಕ್ಕೆ ಇಷ್ಟ ಮಾತನ್ನ ಹೇಳಿದ್ದೇವೆ. ತಿಳಿತಿಲ್ಲೋ? ಅಲ್ಲಿಂದ ಇಷ್ಟೆಲ್ಲಾ ಕಡೆ ಒದ್ದಾಡ್ಕೋತ ಬಂದು ಕೊನೆಗೆ ಎಲ್ಲಿ ಉಳಿತದೆ ಮತ್ತದು ಜೀವದು? ತಾಯಿ ಗರ್ಭಕ್ಕೆ ಬರ್ಬೇಕದು. ತಾಯಿ ಗರ್ಭದಲ್ಲಿ ಎಷ್ಟು ತಿಂಗಳು ಇರಬೇಕು? 10 ತಿಂಗಳು, 9 ತಿಂಗಳು, ಮುಂದೆ ಕೆಲವು ದಿವಸ, 10 ತಿಂಗಳವರೆಗೆ ಇದ್ದ ಮೇಲೆ ಅನಂತರದಲ್ಲಿ ಇವತ್ತು ಭೂಮಿಗೆ ಬರ್ಬೇಕಿವ. ಸರಿನಾ? ಸ ಜಾತೋ ಯಾವದಾಯುಷಂ ಜೀವತಿ, ಅವ ಹುಟ್ಟಿದವ ಅವನ ಆಯುಷ್ಯ ಎಷ್ಟದ ಅಷ್ಟು ಬದುಕ್ತಾನವ. ಆಮೇಲೆ ತಮ್ ಅವ ಸತ್ತ ಮೇಲೆ ಪ್ರೇತಂ, ಅವ ಸತ್ತವನನ್ನ ದಿಷ್ಟಂ ಅಂದ್ರೆ ಸಾದೃಷ್ಟಮಿತೋ ಲೋಕಾಗ್ನಯ ಏವ ಹರಂತಿ, ದಿಷ್ಟಮಿತೋ ಅಗ್ನಯ ಏವ ಹರಂತಿ. ಇವರೇನ್ ದೇವತೆಗಳಿದ್ದಲ್ಲ ಮತ್ ಪುನಃ ಕರ್ಕೊಂಡು ಹೋಗ್ತಾರ ಅವ್ರು. ಯಥೇವ ಯಥೋ ಯಥ ಸಂಭೂತ ಭವತಿ, ಇವ ಯಾವ ಯಾವ ಅಗ್ನಿಗಳ ಮೂಲಕವಾಗಿ ಬಂದಿದ್ನೋ ಮತ್ ಅದ ಅಗ್ನಿ ಮೂಲಕ ಕರ್ಕೊಂಡು ಹೋಗ್ತಾರೆ ಮತ್ತೆ ಹೊಳ್ಳಿ. ಹಿಂಗ್ ಹೋಗೋದು ಬರ್ಕೋತಿರ್ಬೇಕಾಗ್ತದ. ಸೇಮ್ ದಿಕ್ಕಿಗೆ ಅಂತ ಅನಿಸ್ತದ. ಯಥೋ ಯಥೋ ಸಂಭವತಿ ಅಂತದ. ಅದೇ ಅಲ್ಲಿಂದ ಆ ಅಗ್ನಿಗಳ ಮೂಲಕವಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಬರ್ದಾರ ಅಷ್ಟೇ. ಅದಕ್ಕೆ ಯಾವ ಅಗ್ನಿಗಳಿಂದ ಬಂದಿದ್ದಾನೋ ಮತ್ತ ಆ ಅಗ್ನಿಗಳಿಗೆ ತಲುಪಿಸುವುದಕ್ಕ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅಲ್ಲೇ ಹೋಗ್ತಾರಂತಲ್ಲ, ಅಲ್ಲಿಗೆ ಮತ್ ಮುಂದಿನ ಸಲ ಹುಟ್ಟಿ ಬರ್ಬೇಕಲ್ಪ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಯಥ ಏವೇತೋ ಯತ್ರ ಯಥ ಸಂಭೂತೋ ಭವತಿ, ಮತ್ತ ಅವಂಗ ಅಗ್ನಿ ಕರ್ಕೊಂಡ್ ಬರ್ಬೇಕು ಅಂತ ಅಲ್ಲೇ ಕಳಿಸ್ತಾರ. ಇಷ್ಟು ಮುಗೀತು. ಈಗ ಶ್ರೀಮದಾಚಾರ್ಯರು ಇಷ್ಟಕ್ಕೂ ಭಾಷೆ ಬರೀತಾರೆ. ನಾರಾಯಣಾದಯ ಪಂಚ ಕ್ರಮಾತ್ ಪಂಚಾಗ್ನಯ ಸ್ಮೃತಾ, ನಾರಾಯಣಾದಿ 5 ರೂಪಗಳು ಕ್ರಮವಾಗಿ ಪಂಚಾಗ್ನಿಗಳೆನಿಸಿಕೊಂಡಿವೆ. ಅದನಾತ್ ಅಂಗನೇತೃತ್ವ ನಿತರಾಮಚಲತ್ವತಃ, ಈ ಅರ್ಥ ಬರೆಸಿದ್ದೀನಿ. ಅದ ಅಗ್ನಿ ಅಂತ ಯಾಕೆ ಕರೀತಾರ? ಅದನಾಥ ಭಕ್ಷಣ ಮಾಡ್ತಾನ ಅದಕ್ಕೆ. ಅಂಗನೇತೃತ್ವಾತ್ ನಮ್ಮ ಅಂಗಗಳಿಗೆ ಪ್ರೇರಕನಾಗಿದ್ದಾನೆ. ನಿತರಾಮಚಲತ್ವತಃ ಪೂರ್ಣ ಚಲನೆ ಇಲ್ಲದೆ ಇರುವಂತಹದ್ದಕ್ಕೂ ಮತ್ತೆ ನೇತ್ರರಾಗಿ ಅನ್ನೋದ್ರಿಂದಲೂ ಹಂಗೆ ಹೇಳ್ಬಹುದು. ಸಮೇಧನಾಥ ಸಮಿತ, ಬೆಳಗ್ಗೆ ಹೇಳುವ ಕಾಲದಲ್ಲಿ ಸಮೇಧನಾಥ್ ಅನ್ನೋ ಶಬ್ದಕ್ಕೆ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ ನಾನು? ಸರ್ವೋತ್ತಮನಾದದ್ದರಿಂದ ಅನ್ನೋ ಅರ್ಥ ಹೇಳಿದ್ದೀನಿ, ಬರ್ಕೊಂಡಿದ್ದೀರಿ. ಸಮ್ಯಕ್ ಏಧನ, ಏಧನ ಅಂದ್ರೆ ವರ್ಧನ, ಬೆಳೆಯುವುದು, ಚಂದ ಬೆಳೆಯುವುದು. ಚಂದ ಬೆಳೆಯುವುದು ಅಂತಂದ್ರೆ ಏನರ್ಥ ಅದಕ್ಕೆ? ಚಂದ ಬೆಳೆದಂದ್ರೆ ಚಂದ ಬೆಳೆದಂದ್ರೆ ಏನರ್ಥ ಅದಕ್ಕೆ? ಸರ್ವೋತ್ತಮನಾಗಿರುವುದು ಅಂತ ತಾತ್ಪರ್ಯ. ವಿಷ್ಣು ಧೂತ್ಕಾರ ಧೂಮ ಉಚ್ಯತೆ, ಭಕ್ತರ ಅಜ್ಞಾನವನ್ನ ಪರಿಹಾರ ಮಾಡ್ತಾನೆ, ಅದರಿಂದ ದೇವರಿಗೆ ಧೂಮ ಅಂತ ಕರೀತಾರೆ. ಅರಂ ಚಿತತ್ವಾದ ಅರ್ಚಿಶ್ಚ, ಚಂದಾಗಿ ಪೂಜೆಗೊಳ್ಳಲ್ಪಡ್ತಾನ, ಅದರಿಂದ ದೇವರಿಗೆ ಅರ್ಚಿಹಿ ಅಂತ ಕರೀತಾರೆ. ದೇವರಿಗೆ ಯಾಕೆ ಅರ್ಚಿ ಅಂತ ಹೆಸರು? ಚಂದ ಪೂಜಾ ಮಾಡಿಸ್ಕೊಳ್ಪಡ್ತಾನೆ. ಅಲ್ರಿ ಮತ್ ನಾವೇನ ಚಂದ ಪೂಜಾ ಮಾಡಂಗಿಲ್ಲ ಬಿಡಂಗಿಲ್ಲ, ಸುಳ್ಳು ಹಿಂಗ ಅರ್ಚಿ ಕರ್ಸ್ಕೊತಾನ ಅಂತಂದ್ರೆ ಏನು? ನೀವ್ ಅಷ್ಟು ಚಂದ ಪೂಜಾ ಮಾಡ್ತೀರ ದೇವರಿಗೆ? ಅರಂ ಚಿತತ್ವಾತ, ಅಚ್ಚಿ ಚಂದ ಪೂಜೆಗೆ ಒಳಪಡುವನು. ಇದು ಪೂಜೆ ಹೆಂಗ್ ಮಾಡ್ತೀರಿ? ಚಂದ ಮಾಡ್ತಿರ್ಲಿಲ್ಲ? ಬಿಡುದು ನೋಡು, ಹೂ ಅಲ್ಲಿ ಬರುದಿಲ್ಲ, ಮಾಡಿವಿ ಅಂತ ಅನ್ಕೋತೀವಿ ಅಂತ. ಅದಕ್ಕೆ ನಾವು ಪೂಜೆಯನ್ನ ಚಂದ ಮಾಡದೇ ಇದ್ರು, ಇದು ಉತ್ತಮಾಧಿಕಾರಿಗಳ ವಿವಕ್ಷೆಯಿಂದ ಹೇಳಿದ್ದು. ಮಹಾಲಕ್ಷ್ಮೀ ದೇವಿಯು ಭಗವಂತನನ್ನ ಚಂದಾಗಿ ಪೂಜೆ ಮಾಡ್ತಾಳೆ. ಬ್ರಹ್ಮವಾಯುಗಳು ಭಗವಂತನ ಚಂದಾಗಿ ಪೂಜಾ ಮಾಡ್ತಾರೆ. ಅದಾದ್ಮೇಲೆ ರುದ್ರದೇವರು ಭಗವಂತನ ಚಂದಾಗಿ ಪೂಜಾ ಮಾಡ್ತಾರೆ. ಹಿಂಗ ಅರಂ ಅಲಂ ಅರ್ಚಿತ್ವಾತ್ ಚಿತತ್ವಾತ್ ಅರ್ಚಿಹಿ ಅಂತ ಕರೆಸಿಕೊಂಡಿದ್ದಾರೆ. ಜ್ಞಾನಿಗಳ ಅಪೇಕ್ಷೆಯ ಚಂದಾಗಿ ಪೂಜಿಸಲ್ಪಡ್ತಾನೆ, ಅದರಿಂದ ದೇವರಿಗೆ ಅರ್ಚಿ ಅಂತ ಕರೀತಾರೆ. ಏನು ಗೊತ್ತಾಯ್ತಿಲ್ಲೋ? ಅದಕ್ಕೆ ನೆನೆಸ್ಕೋಬೇಕು. ನಮ್ಮ ಪೂಜಾ ಕಾಲಕ್ಕೆ ದೇವ್ರನ್ನ ನಾವೇನ್ ನೆನೆಸ್ಕೋಬೇಕು? ಯಾವಾಗಾರ ಬರ್ಲಿ ನೆನಪಿಗೆ, ಒಮ್ಮೆ ದಿವಸ ಬರ್ಬೇಕು ಅಂತ ಏನಿಲ್ಲ. ಸ್ವಾಮಿ ಮಹಾಲಕ್ಷ್ಮಿ ಮೊದಲಾದಂತಹ ಉತ್ತಮ ಜ್ಞಾನಿಗಳಿಂದ ಪೂಜೆ ಒಳಗಾಗುವ ನೀನು ದೊಡ್ಡ ಮನಸ್ಸು ಮಾಡಿ ನಮ್ಮಂಥ ನಗಣ್ಯನಾದ ಭಕ್ತನಿಂದಲೂ ಪೂಜಾ ತಗೊಳ್ಳಿಕತಿ. ಇದೇ ದೊಡ್ಡ ಭಾಗ್ಯ, ಕಾರುಣ್ಯ. ಅದು ನಾವೇನು ಲೆಕ್ಕಕ್ಕೆ ಬರುದಿಲ್ಲ ಅವಾಗ. ಯಾಕಂದ್ರೆ ಆ 14 ಲೋಕದೊಳಗ, ಈ ಪೃಥ್ವಿ ಲೋಕದಾಗ, ಎಲ್ಲೋ ಕರ್ನಾಟಕದೊಳಗ, ಎಲ್ಲೋ ಧಾರವಾಡ ಡಿಸ್ಟಿಕ್ನ್ಯಾಗ, ಎಲ್ಲೋ ಧಾರವಾಡದಾಗ, ಇಷ್ಟು ಮನಿಯೊಳಗ, ಇಷ್ಟು ಕೃಷ್ಣಾದಿ ಮೇಲೆ ಕುತ್ಕೊಂಡು, ಅಷ್ಟು ಚಾಪಿ ಮೇಲೆ ಕುತ್ಕೊಂಡು ಅದೇನದು ಪೂಜಾ ಮಾಡಿ, ಯಾರ್ದೋ ನೀವು ಬೇರೆ ಗೌರ್ಮೆಂಟ್ ಕೊಟ್ಟಿರ್ತಾರ ಪುಣ್ಯಾತ್ಮ, ಅದಕ್ಕೆ ಅಷ್ಟು ಪೂಜಾ ಯಾರು ಗೊತ್ತೇ ಇಲ್ಲ. ಅದಕ್ಕೆ ನಮ್ಮ ಪೂಜಾ ಎಲ್ಲ ನಗಣ್ಯವೇ. ಲಕ್ಷ್ಮೀದೇವಿ 14 ಲೋಕದ ತಾಯಿಯವಳು, ಬ್ರಹ್ಮದೇವರು ಇಡೀ ಲೋಕಕ್ಕೆ ಯಜಮಾನ್ರವರು, 14 ಲೋಕಕ್ಕೆ ಅಂಥವ್ರು ಪೂಜಾ ಮಾಡಿ ತಗೊಳವ. ಅದಕ್ಕೆ ನಮ್ದು ಅಡ್ಡಿಲ್ಪ, ದಯಾವಂತಿದ್ದಿ ನೀನು, ಕರುಣಾಮೂರ್ತಿ, ತಗೋತಿ ಪಾಪ ಸಾಕ್ಬಿಡ ಅಂತ ಹೇಳಿ
ಇಷ್ಟ ತಗೋತಿಪ್ಪ ಅಂತ ಹೇಳೋದು ಅಷ್ಟೇ ಕೆಲಸ. ಇನ್ನ ಸೋ ಅಂಗಾರೋ ಅಂಗರತೇರಪಿ, ಭಗವಂತನಿಗೆ ಅಂಗಾರ ಅಂತ ಕರೀತಾರೆ. ಯಾಕ ಅಂಗರತನಾಗಿದ್ದಾನೆ, ತನ್ನ ಅಂಗದಲ್ಲೇ ತಾನು ರತನಾಗಿದ್ದಾನೆ, ತನ್ನ ಅಂಗಗಳಿಂದಲೇ ತಾನು ಆನಂದ ಪಡ್ತಾನೆ. ವಿವಿಧಂ ಸ್ಫುರಣಾಚ್ಚೈವ, ಬೇರೆ ಬೇರೆ ರೂಪಗಳಿಂದ ಸ್ಫುರಣಾಗ್ತಾನ ಪ್ರಕಟನಾಗ್ತಾನ ಎಂಬುದಕ್ಕೆ ವಿಶ್ವಲಿಂಗ ಅಂತ ಕರೀತಾರೆ. ಪುನರ್ ನಾರಾಯಣಾಧ್ಯಾತ್ಮ ಪ್ರತ್ಯೇಕಂ ಪಂಚರೂಪವಾನ್, ನಾರಾಯಣಾದಿಗಳ 5ಗಳಿಗೆ ಮತ್ತೆ ನಾರಾಯಣಾದಿಗಳನ್ನ 5 ಸೇರಿಸ್ಕೊಳ್ರಿ. ನಾರಾಯಣ 1 ನಾರಾಯಣ 5 ಅಂದ್ರೆ 5 25 30 ರೂಪಗಳನ್ನು ಸ್ಮರಣೆ ಮಾಡ್ಕೊಳ್ರಿ ಅಂತ ತಾತ್ಪರ್ಯ. ಆದಿತ್ಯ ಸಹ, ಆದಿತ್ಯ ಯಾಕ ತಥಾ ಆದಾನಾತ್, ನಮ್ಮ ಆಯುಷ್ಯನ್ ತಗೊಂಡು ಹೋಗ್ತಾನೆ. ರಶ್ಮಿ ಸಹ ರತಿರೂಪತಃ, ರಶ್ಮಿ ಅಂತ ಕರೀತಾರೆ ಯಾಕ ದೇವರಿಗೆ ತೃಪ್ತನಾಗಿದ್ದಾನೆ, ಆನಂದ ರೂಪದಲ್ಲಿ ಇದ್ದಾನೆ. ತಮಸ ಅಹನೀಯತ್ವಾತ, ಅಜ್ಞಾನದಿಂದ ಹೊಡೆಯಲ್ಪಟ್ಟಿಲ್ಲ. ಇಲ್ಲಿ ತಮಸ್ಸು ಅನ್ನೋ ಶಬ್ದಕ್ಕೆ ಅಜ್ಞಾನ ಅಂತ ಅರ್ಥನೇ. ಮತ್ತೆ ಬರೆದಿಟ್ಕೊಳ್ರಿ ಪುಸ್ತಕದಾಗ ತಮಸ್ ಅಂತದ, ಅದಕ್ಕ ಅಜ್ಞಾನ ಅಂತ ಬರ್ಕೊಂಡಿಟ್ಕೊಳ್ರಿ. ಅಜ್ಞಾನದ ಪೆಟ್ಟು ಅವನಿಗೆ ಇಲ್ಲ, ಅಜ್ಞಾನ ಅವನನ್ನು ಮುಟ್ಲಿಕ್ಕೆ ಬರುವುದಿಲ್ಲ. ಇನ್ನ ಅಹನೀಯತ್ವಾತ್ ಅಹಹ. ಚಂದ್ರ ಪರಂ ಸುಖಂ, ಚಂದ್ರ ಅಂತ ದೇವರಿಗೆ ಹೆಸರು ಯಾಕ ಪರಮ ಸುಖ ರೂಪನಾದ್ರಿಂದ. ಅನನ್ಯರಾಜೋ ನಕ್ಷತ್ರಂ, ಅವನೇ ರಾಜ, ಅವನಿಗೆ ಇನ್ನೊಬ್ಬ ರಾಜ ಇಲ್ಲ, ನಕ್ಷತ್ರ. ವಾಯುರ್ ಜ್ಞಾನಾಯುರೂಪತಃ, ವಾಯು ಅಂತ ಯಾಕೆ ಕರೀತಾರೆ ಭಗವಂತನಿಗೆ, ಜ್ಞಾನ ಮತ್ತು ಆಯುರೂಪನಾಗಿದ್ದಾನೆ. ಅಭ್ರಂ ಅಂಭರಣಾತ್, ನೀರಿಗೆ ಆಶ್ರಯನಾದ್ರಿಂದ ದೇವರಿಗೆ ಅಭ್ರ ಅಭ್ರ ಅಂತ ಕರೀತಾರೆ. ವಿಷ್ಣು ವಿದ್ಯೋತನಾದಪಿ, ಭಗವಂತ ಉಳಿದ ಎಲ್ಲರಿಗಿಂತಲೂ ಕೂಡ ಸ್ವಲ್ಪ ವಿಲಕ್ಷಣವಾಗಿ ಪ್ರಕಾಶವನ್ನು ಉಂಟು ಮಾಡ್ಕೋತಾನಾದ್ರಿಂದ, ಅಂದ್ರೆ ಪ್ರಕಾಶ ರೂಪನಾಗಿದ್ದನಾದ್ರಿಂದ ಅವನಿಗೆ ವಿದ್ಯುತ್ ಅಂತ ಕರೀತಾರೆ. 384. ಅಶನಾದ್ ಅಶನಿಶ್ಚೈವ, ಅಶನ ಅಶನ ಅಂತಂದ್ರೆ ಏನು, ತಿಂದು ಹಾಕೋದು ಅಂತ ಅರ್ಥ. ದಿವಸ ತಿಂತಾನವ, ನಾವು ಕೊಟ್ಟಿರುವ ಎಲ್ಲ ಪದಾರ್ಥವನ್ನು ಕೂಡ ಏನ್ ಮಾಡ್ತಾನವ ಪರಮಾತ್ಮ ತಗೊಳ್ತಾನ. ಸರಿ, ಭಕ್ಷಿಸುತ್ತಾನೆ ಅಂತ ನೋಡ್ರಿ, 2 ಕಡೆ ಬಂತೀಗ. ಭಕ್ಷಣ ಅಂತನ್ನುವ ಅರ್ಥವನ್ನ ಒಂದು ಅಗ್ನಿ ಶಬ್ದದೊಳಗೂ ಹೇಳಿದ, ಅಶನಿ ಅಂತನೋ ಶಬ್ದದೊಳಗೂ ಹೇಳಿಕತ್ತದ. ಈಗ ಅಂದ್ರೆ ಸಿಡಿಲು ಅನ್ನೋ ಅರ್ಥದಲ್ಲಿ ಬರುವ ಅಶನಿ ಶಬ್ದಕ್ಕೂ ಅಗ್ನಿ ಅನ್ನೋ ಶಬ್ದ ಅರ್ಥಕ್ಕೂ ಕೂಡ 2 ಕಡೆಗೂ ಕೂಡ ಏನ್ ಅರ್ಥ ಬಂದದ, ತಿನ್ನುವನು ಅಂತ ಅರ್ಥ ಬಂದದ. ಅದಕ್ಕೆ ಏನ್ ಮಾಡಬೇಕು, ಒಂದು ಕಡೆಗೆ ಪ್ರಳಯ ಕಾಲದಲ್ಲಿ ಸರ್ವವನ್ನೂ ತಿಂತಾನಾದ್ರಿಂದ ಅಗ್ನಿ ಅಂತ ಹೇಳ್ರಿ. ಅಶನಿ ಅಂತನೋ ಕಾಲಕ್ಕೆ ತಿಂತಾನ ಅಂತಂದ್ರೆ ಮತ್ತ ಸ್ಥಿತಿ ಕಾಲದಲ್ಲಿ ಭಕ್ತರು ನೀಡಿರುವಂತಹ ಪದಾರ್ಥಗಳಲ್ಲಿನ ಸಾರವನ್ನ ಭೋಗ ಮಾಡ್ತಾನಾದ್ರಿಂದ ಅವನಿಗೆ ಅಶನಿ ಅಂತ ಕರೀರಿ. ಹಿಂಗ ಇಲ್ಲೂ ತಿನ್ಬೇಕಲ್ಲ ಮತ್ತ ಸಾರ ಭೋಗ್ತಾ ಏನ ಮತ್ತ ದೇವರು ಅಂದ್ರ ಅವನ ಸಾರಭೋಕ್ತೃತ್ವದ ಲೀಲಾ ಎಷ್ಟು ಚಂದದ ಅಂತಂದ್ರೆ ಏನ್ರಿ, ನಾವು ಮಾಡಿದ ಪದಾರ್ಥಗಳು ಹಂಗೆ ಇರ್ತಾವ. ನೀವು ಇದಕ್ಕಿಟ್ಟಿರ್ತೀರಿ, ನಾವು ಮಾಡಿದ ಪದಾರ್ಥಗಳು ಹಂಗೆ ಇರ್ತಾವ. ಏನೇನೇನೇನು ವ್ಯತ್ಯಾಸ ಆಗಿರೋದಿಲ್ಲ. ಏನೂ ವ್ಯತ್ಯಾಸವಾಗದೇನೆ ಅದರೊಳಗಿನ ಸಾರ ಭಾಗವನ್ನ ಸ್ವೀಕಾರ ಮಾಡುವಂತಹ ಕಲಾ ಅವಂಗದ. ಗೊತ್ತಾಗ್ತಿಲ್ಲ, ನಾವು ಯಾವ ಶಬ್ದಗಳನ್ನ ಆಡ್ತೀವಿ, ಇದೇ ಶಬ್ದಗಳನ್ನ ಕವಿಗಳು ಆಡಿ ಕವಿತಾ ಮಾಡೋ ಕಲಾ ಅದಾವ್ರಿ. ಎಸ್ ಸರ್, ಹೌದಿಲ್ರಿ? ನಾವು ಯಾವ ಶಬ್ದಗಳನ್ನ ವಾಕ್ಯದಾಗ ಸೊಟ್ಟಪಟ್ಟ ಬರೆದಿರ್ತೀವಿ, ಅದೇ ಬರೆದು ದೊಡ್ಡ ದೊಡ್ಡ ಕಾದಂಬರಿಗಳನ್ನ ಮಾಡುವ ಕಲಾ ಅದ ಕಾದಂಬರಿಕಾರರಿಗೆ. ಅದನ್ನೋ ಇಲ್ಲೋ? ಹಾಗಾದ್ರೆ ನಾವು ಯಾವ ಅನ್ನವನ್ನು ದೇವರಿಗೆ ಇಟ್ಟಿರ್ತೀವೋ, ನಾವು ಯಾವ ಅನ್ನವನ್ನು ಉಣ್ತೀವೋ ಅದನ್ನ ಕಿಂಚಿತ್ತು ವ್ಯತ್ಯಾಸ ಮಾಡದೇನೆ ಅದರೊಳಗಿನ ಸಾರವನ್ನು ಸ್ವೀಕಾರ ಮಾಡುವಂತಹ ಕಲಾ ಆರ್ಟಿಸ್ಟ್ ಅವ ಆಗಿದ್ದಾನ. ಕೆಡಿಸಬಾರ್ದು ಅದನ್ನ. ಹಂಗೊಂದಷ್ಟ ಅಂತ ಹೇಳೋಣ ನೋಡ್ರಿ. ಏನ್ ಹೇಳೋಣ ಅಂತ, ತೋಟಕ್ಕೆ ಹೊಂಟಿರ್ತೀವಿ, ತೋಟಕ್ಕೆ ಹೊಂಟೊತ್ನೊಳಗ ದಾಲೆಲ್ಲ ಹೊಂಟಿರ್ತೀವಿ, ದಾರಾಗ ಯಾರ್ದೋ ಮನೆಗೆ ಗಿಡದಾಗಿನ ಅಂಗಳದಾಗ ಹೂ ಕಾಣಿಸ್ತದ. ಹೂವನ್ನ ನಾವು ಆಸ್ವಾದನೆ ಮಾಡ್ತೀವಿ. ಹೂವನ್ನ ಆಸ್ವಾದನೆ ಮಾಡಿದ್ರೆ ಹೂಗಳೊಳಗಿನ ಏನ್ರ ವ್ಯತ್ಯಾಸ ಆತೇನು? ಕ್ಯಾ ಬಾತ್ ಹೈ, ಅಲ್ಲೇ ಅದ. ಹೂ ಗಿಡದಾಗ ಹಂಗೆ ಅದ. ಸೌಂದರ್ಯವನ್ನ ನಾವು ಸ್ವೀಕಾರ ಮಾಡಿದೆವು, ಆದ್ರೆ ಸೌಂದರ್ಯಕ್ಕೆ ಏನ್ರ ಕೊರತೆ ಆತೇನು? ಏನಾಗಿಲ್ಲ. ಗಂಧವನ್ನ ಮೂಗರಸಿ ತಗೊಂಡೆವು, ಗಂಧ ಕಡಿಮೆ ಆತೇನು? ಇಲ್ಲ. ಅಂದ ಮೇಲೆ ನಾವು ಇಟ್ಟ ಅನ್ನವನ್ನು ಕೂಡ ಅದೇ ರೀತಿಯಾಗಿ ತಗೊಳ್ಳಿಕ್ ಬರ್ತದ ಅಂತ ತಿಳಿಸ್ಕೊಟ್ಟ ಪರಮಾತ್ಮ. ಸರಿ ಆಯ್ತಾ? ಇಲ್ಲಾಂದ್ರೆ ಮತ್ತೆ ಎಲ್ಲಾರು ಹೂ ನೋಡ್ಕೋತ ಹೋಗ್ತಿರ್ತಾರೆ, ಬಂದವ್ರು ಹೋದವ್ರಲ್ಲ. ಹಂಗ ಒಬ್ಬ ನೋಡಿದ್ಕೊಳ್ಳಿ ಸಂದರ್ಭ ಹೋಗ್ಬಿಟ್ಟಿತ್ತಂದ್ರೆ ಮುಂದೆ ಏನ್ ನೋಡ್ಬೇಕು ಪಾಪ, ಏನು ಒಬ್ಬ ಗಂಧ ತಗೊಂಡು ಹೋದ್ಮೇಲೆ ಮುಂದೆ ಏನ್ ಮತ್ತೆ ಗೋಮೈನ ಮುಂದೆ ಇಲ್ಲೇ ಇಲ್ಲ. ಹಂಗಿಲ್ಲ. ಅದಕ್ಕೆ ಸಾರಭೋಕ್ತೃತ್ವಂ ಅಂತ ಕರೆದಿದ್ದಾರೆ. ಅದಕ್ಕ ನಮ್ಮಲ್ಲಿ ಹಿರಿಯರು ಏನ್ ಮಾಡ್ತಿದ್ರು, ದೇವರ ನೈವೇದ್ಯ ಆದ್ಮೇಲೆ ಅಡಿಗೆ ಹೆಸರಿಡಬೇಡ್ರಿ ಅಂತ ಹೇಳ್ತಿದ್ರು. ದೇವ್ರ ನೈವೇದ್ಯ ಆದ್ಮೇಲೆ ಅಡಿಗೆ ಹೆಸರಿಡಬಾರ್ದು. ಸಾರ್ವಭೌಮ ಅವನೇ ತಗೊಂಡಾನ, ಏನ್ ನೀ ತಗೊಳಿಕ್ ಏನು ಹೋಗ, ಸುಮ್ ತಗೋ ಅಷ್ಟ ಅಂತ ಹೇಳಿ ಹೆಸರು. ಅದಕ್ಕೆ ಆಮೇಲೆ ಇನ್ನೊಂದದ್ರಿ,
ಅಡಿಗೆಯೊಳಗೆ ಯಾವ ಪದಾರ್ಥನೂ ಚೆಲ್ಲಬೇಡ್ರಿ ಅಂತ. ಯಾಕಂದ್ರೆ ದೇವ್ರಷ್ಟು ನೈವೇದ್ಯ ತಗೊಂಡಿದ್ದು ಹೊತ್ತು ಅವ ಎಲ್ಲಾನು ತಗೊಂಡಿರ್ತಾನ. ನೀವು ಚೆಲ್ಲಿದ್ರಿ ಅಂದ್ರೆ ಅವನ್ ಮತ್ತ ನಿರ್ಮಾಲ್ಯ ಅಥವಾ ನೈವೇದ್ಯ ಶೇಷವನ್ನು ಬಿಟ್ಟಂಗ ಆಗ್ತದೆ. ಅದಕ್ಕ ಎಲ್ಲಾನು ತಗೋಬೇಕು ಅಂತ ಒಂದ್ ಸ್ವಲ್ಪ ಹೇಳ್ತಿರ್ಬೇಕಷ್ಟೆ. ಹಂಗ ಸರ್ಸವ್ರು ಅಂತ ಇರ್ತಾರ, ಹಂಗ ಸರ್ಸವ್ರ ಕಥೆ ಅಲ್ಲ. ಹೆಸಳೆಬಾರ್ದು ಹೆಸಳೆಬಾರ್ದು. ಹೌದೌದು. ಅಲ್ಲ ಅಂದ್ರೆ ಚಲೋ ಯಾಕೆ ಚೆಲ್ಬೇಕು? ಯಾವ್ದು ಚೆಲ್ಲಬಾರ್ದು, ಯಾವ್ದು ಪದಾರ್ಥವನ್ನು. ಬರ್ರಿ ಮುಂದ ಆಯ್ತು ನೋಡ್ರಿ. ಅಶನಾದಶ ನಿಶ್ಚಯ. ಹಂಗಾರೆ ಇಲ್ಲಿ ಸಾರಭೋಕ್ತೃತ್ವದ ವಿಷಯದಲ್ಲಿ ಈ ಮಾತು ಹೇಳ್ತೀವಿ. ನಿರ್ಹಾದಾತ್ ಹ್ರಾದುನಿಸ್ತಥ ಅಂತ ಹೇಳ್ತಾರೆ. ಪರಿಪೂರ್ಣ ಆನಂದ ಸ್ವರೂಪನಾದ್ರಿಂದ ದೇವರಿಗೆ ಹ್ರಾದುನಿ ಅಂತ ಕರೀತಾರೆ. ಅದನ್ನ ಬರ್ಕೊಂಡು ಇಟ್ಕೊಳ್ರಿ. ಹ್ರಾದುನಿ ಅನ್ನೋ ಶಬ್ದಕ್ಕ ಪರಿಪೂರ್ಣ ಆನಂದ ಸ್ವರೂಪ. ಸರಿನಾ? ಹೆಂಗ್ ಬರ್ದಾರ? ಅದಕ್ಕೆ ವೇದಿಷ್ಠ ಬರೀತಾರ. ನಿತರಾಮ್ ಹರ್ಷಣಾತ್ ಅಂತ ಬರ್ಕೊಡ್ರಿ ಅದನ್ನ ಶಬ್ದ ಬಿಡಿಸ್ಕೊಂಡು. ನಿರ್ಹಾದ ಅನ್ನೋ ಶಬ್ದಕ್ಕೆ ನಿತರಾಮ್ ಹರ್ಷಣಾತ್ ಹ್ರಾದುನಿ ಅಂತ ಬರ್ಕೊಳ್ರಿ. ಶಬ್ದಗಳು ಹಿಂದ ಮುಂದಾಗಿರ್ತಾವ. ಹ್ರಾದು ನಿತರಾಮ್ ಹರ್ಷಣಾತ್ ಹ್ರಾದುನಿ. ಸರಿ, ಮುಂದೆ ಸಂವತ್ಸರೋ ವಾಸನಾಚ್ಚ. ಭಗವಂತ ಏನ್ ಕರ್ಸ್ಕೋತಾನ? ಸಂವತ್ಸರ ಅಂತ ಕರ್ಸ್ಕೋತಾನ. ಯಾಕಂದ್ರೆ ವಾಸನಾತ್ ಫಸ್ಟ್ ಕ್ಲಾಸ್ ಆಗಿ ವಾಸ ಮಾಡ್ತಾನ. ಆದ್ದರಿಂದ ಸಂವತ್ಸರ ಅಂತ ಕರೆಸಿಕೊಂಡಿದ್ದಾನೆ. ನೋಡ್ರಿ, ಅವ ವಾಸ ಮಾಡ್ತಾನವ. ಎಲ್ಲಿ ವಾಸ ಮಾಡ್ತಾನ? ಹ್ಮ್ 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 ಎರಡು ಅರ್ಥ ಬರ್ದಾರ ಸಂವತ್ಸರ ಅನ್ನೋ ಶಬ್ದಕ್ಕೆ. ವೇದೇಶ್ ತೀರ್ಥರು ತಾನು ವಾಸ ಮಾಡ್ತಾನ, ತನ್ನ ಭಕ್ತರಿಗೂ ಕೂಡ ವಾಸವನ್ನ ಕೊಡ್ತಾನ ಅಂತ ಎರಡು ಅರ್ಥವನ್ನು ಬರೆದಿದ್ದಾರೆ. ಭಗವಂತನು ಎಲ್ಲೇ ವಾಸ ಮಾಡಿದರೂ ಕೂಡ ಹೆಂಗ್ ವಾಸ ಮಾಡ್ತಾನ ಅಂತಂದ್ರೆ ಚಂದಾಗಿ ವಾಸ ಮಾಡ್ತಾನ. ಸಂವತ್ಸರ ವಾಸಯತಿ ಇತಿ ಅಂತಂದಾರ. ಭಕ್ತರನ್ನ ವಾಸ ಮಾಡಿಸುತ್ತಾನೆ, ತಾನು ವಾಸ ಮಾಡುತ್ತಾನೆ. ಅದರಿಂದ ದೇವರಿಗೆ ಸಂವತ್ಸರ. ಸ ಆಕಾಶ ಪ್ರಕಾಶನಾಥ್. ದೇವರಿಗೆ ಆಕಾಶ ಅಂತ ಯಾಕೆ ಹೆಸರು? ಪ್ರಕಾಶನಾಥ್, ಪ್ರಕಾಶ ರೂಪನಾಗಿದ್ದಾನೆ ಅಂತ. ಅದಕ್ಕೆ ಅವಂಗೇನ್ ಕರೀತಾರೆ? ಆಕಾಶ ಅಂತ ಕರೀತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.